ಎಲ್ಲ ಶರಣೆಯರಿಗೂ ಶರಣು ಶರಣಾರ್ಥಿ. ಶರಣೆಯರೇ, ಈ ಗ್ರಾಮದ 16ನೇ ಶಿವಾನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ, ಶರಣೆಯರೇ, ಇಂದಿನ ನಿಮ್ಮ ನಿರೀಕ್ಷೆಯಂತೆ ನಾವು ಕಾರುಣ್ಣಿಮೆಯ ಬಗ್ಗೆ ಮಾತಾಡಬೇಕು ಅನ್ನುವ ಒಂದು ಅಪೇಕ್ಷೆ ಇತ್ತು. ಅದರಂತೆ ಈ ದಿನ ವಿಷಯವನ್ನು ಮಕ್ಕಳಿಗೆ ಇದರ ಬಗ್ಗೆ ತಿಳುವಳಿಕೆ ಬರಲಿ, ಅವರ ಬಗ್ಗೆ ಆಚರಣೆ ಬಗ್ಗೆ ಗೊತ್ತಾಗಲಿ ಅನ್ನುವ ದೃಷ್ಟಿಯಿಂದ ಹಾಗೆ ಈ ವಿಷಯವನ್ನು ಆಲಿಸೋಣ. ದೇವ ಗುರುದೇವ ನಶ್ವರವಾದ ದೇಹದಲ್ಲುಂಟಾಗುವ ಲಜ್ಜೆ ಎಂಬ ಮೋಹವನಳಿದು ವೈರಾಗ್ಯದ ಕಣಿ ಮುಕ್ತಿಮಣಿ ಭಕ್ತಿ ಭಂಡಾರಿ ಎನ್ನ ತಾಯಿ ಅಕ್ಕ ಮಹಾದೇವಿಯನ್ನ ಆಗಮನದ ನಿಲುವು ನೋಡಯ್ಯ ಪ್ರಭುವೆ. ಅಕ್ಕ ಮಹಾದೇವಿ ಸ್ತ್ರೀನೇ, ಆದ್ರೆ ನಶ್ವರ ದೇಹದ ಹೆಣ್ಣಿನ ಲಜ್ಜೆಗಳನ್ನು ಕಿತ್ತೊಗೆದು ಮುಕ್ತಿಯ ಮಣಿಯು ವೈರಾಗ್ಯದ ಕಣಿಯು ಆಗಿರುವಳು. ಬಾಲ್ಯದಲ್ಲಿ ಬ್ರಹ್ಮಚಾರ್ಯವನ್ನು ಆಚರಿಸಿ ನಾಮದಲ್ಲಿ ಹೆಣ್ಣು. ಅಕ್ಕ ಮಹಾದೇವಿ ಚಿಕ್ಕಂದಿನಿಂದಲೇ ಆಕಿ ಚನ್ನಮಲ್ಲಿಕಾರ್ಜುನನೇ ಪತಿ ಎಂದು ತಿಳಿದು ಆ ಚನ್ನಮಲ್ಲಿಕಾರ್ಜುನನಿಗೋಸ್ಕರ ಹುಡುಕಾಟದಲ್ಲಿ ತನ್ನ ಮುಕ್ತಿಯನ್ನು ಪಡಿತಾಳೆ. ನಾವು ಈ ದಿನದ ವಿಷಯಕ್ಕೆ ಬರುವುದಾದರೆ, ಶರಣೀಯರೇ ಮತ್ತು ಮುದ್ದು ಮಕ್ಕಳೇ, ಮುದ್ದು ಶರಣೀಯರೇ, ನಾವು ಮುಂಗಾರಿನ ಮೊದಲ ಹಬ್ಬ, ರೈತರಿಗೆ ಮುಂಗಾರಿನ ಮೊದಲ ಹಬ್ಬ ಕಾರುಹುಣ್ಣಿಮೆ ನಂತರ ಮಣ್ಣೆತ್ತಿನ ಅಮಾವಾಸ್ಯೆ. ಈ ಅಮಾವಾಸ್ಯೆ ಬರೀ ಅಮಾವಾಸ್ಯೆ ಅಲ್ಲ, ಇದು ಅತ್ಯಂತ ರೈತರಿಗೆ ಒಂದು ಭಾವ ತುಂಬಿದ ವೈಭವದ ಹಬ್ಬ. ಈ ಹಬ್ಬ ಹೇಗೆ ಆಚರಣೆ ಮಾಡ್ತಾರಂದ್ರೆ, ಅಮಾವಾಸ್ಯೆಯ ದಿನ, ಮಣ್ಣೆತ್ತಿನ ಅಮಾವಾಸ್ಯೆ ದಿನ ರೈತಾಪಿ ಜನಾಂಗದ ಮಕ್ಕಳೆಲ್ಲ ಹೊಲಕ್ಕೆ ಹೋಗಿ ಒಂದು ಸಮೃದ್ಧವಾದ ಮಣ್ಣನ್ನು ತಂದು ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ ಪೂಜಿಸಿ, ಅದನ್ನು ನೀರು ಹಾಕಿ ಕಲಿಸಿ, ಅದನ್ನು ಒಂದು ಬಸವಣ್ಣನ ಅಂದರೆ ನಮಗೆ ಬಸವಣ್ಣ ಎತ್ತುಗಳು ಏನು ನಾವು ಉತ್ತಿ ಬಿತ್ತಿ ಬೆಳಿಲಿಕ್ಕೆ ಬಳಸ್ತೀವಲ್ಲ, ಆ ಬಸವಣ್ಣನ ರೂಪವನ್ನು ಮಾಡಿ ಗ್ವಾಲ್ದಿಯನ್ನು ಮಾಡಿ ಆ ಒಂದು ಎತ್ತುಗಳನ್ನು ಜಗಲಿ ಮೇಲಿಟ್ಟು ಅವುಗಳನ್ನು ಬಹಳ ವಿಜೃಂಭಣೆಯಿಂದ ಪೂಜಿಸಿ, ಆರತಿ ಕರ್ಪೂರ ಹೂವು ಪತ್ರಿ ವಿಭೂತಿ ಹೀಗೆ ಪೂಜಿಸಿ ಸಂಜೆ ಅಂದರೆ 6 ಗಂಟೆ ಹೊತ್ತಿಗೆ ಎಲ್ಲ ಓಣಿಯ ಮಕ್ಕಳೆಲ್ಲ ಸೇರಿ ಒಂದು 4 ಎತ್ತನ್ನು ಒಂದು ಪುಟ್ಟೆಯಲ್ಲಿಟ್ಟುಕೊಂಡು ಮನೆ ಮನೆಗೆ ಹೋಗಿ 8 ಹೊತ್ನ್ಯಾಗ ಒಂದು ಕುಂಟು ಎತ್ತು ಬಂದೈತೆ, ಜೋಳ ನೀಡ್ರಿ ಅಂತ ಹೇಳಿ ಭಿಕ್ಷೆಯನ್ನು ಪಡೆದು, ನಂತರ ಒಂದು ತಾಸು ನಂತರ ಮತ್ತೆ ಆ ರೊಕ್ಕ ಮತ್ತು ಕಾಳು ಎಲ್ಲ ತಂದಿದ್ದ ಅಂಗಡಿಗೆ ಹಾಕಿ ಅದರಿಂದ ಪಂಚಫಳಾರವನ್ನು ತೆಗೆದುಕೊಂಡು ಒಂದು ಹಳ್ಳ ಅಥವಾ ಬಾವಿಯ ದಡೆಗೆ ಹೋಗಿ ಆ ಎಲ್ಲ ಎತ್ತುಗಳನ್ನು, ಮಣ್ಣಿನಿಂದ ಮಾಡಿರ್ತಕ್ಕಂಥ ಎಲ್ಲ ಮನೆಯರ ಎತ್ತುಗಳನ್ನು ಅಲ್ಲಿ ಇಟ್ಟು ಬಾವಿಯ ದಡೆಯಲ್ಲಿ ಅವುಗಳಿಗೆ ಪೂಜೆ ಮಾಡಿ, ಆ ಬಾವಿಗೆ ಆ ಎತ್ತುಗಳನ್ನು ಸಮರ್ಪಣೆ ಮಾಡಿ, ಆ ನೈವೇದ್ಯವನ್ನು ಮಾಡಿ, ಆ ದಾರಿಯಲ್ಲಿ ಬರುವಾಗ ಆ ಫಳಾರವನ್ನು ಎಲ್ಲರಿಗೂ ಕೊಡುವಂಥದ್ದು ಈ ಕಾರುಹುಣ್ಣಿಮೆಯ ವಿಶೇಷತೆ. ಯಾಕೆ ಈ ಒಂದು ಪದ್ಧತಿ ನಮ್ಮ ಹಿರಿಯರು ಹಿಂದಿನ ಕಾಲದಿಂದಲೂ ಮಾಡ್ತಾ ಬಂದಿದ್ದಾರೆ ಅಂದರೆ, ಬಸವಣ್ಣನೇ ನಮಗೆ ಅನ್ನ ಹಾಕುವ ದೇವರು. ನಾವು ಎಷ್ಟೇ ರಿಯಲ್ ಎಸ್ಟೇಟು ಆ ಕಂಪನಿ ಈ ಕಂಪನಿ ಮಾಡಿದರೂ ಕೂಡ ರೊಕ್ಕ ತಿಂದು ಮನುಷ್ಯ ಬದುಕಲಿಕ್ಕೆ ಅಸಾಧ್ಯ. ಹಾಗೆ ಅನ್ನ ಉಂಡರೆ ಮಾತ್ರ ರೈತ ಬೆಳೆಯುವ ಅಕ್ಕಿ ಜೋಳ ಗೋಧಿ ಅವನು ಬೆಳೆದಿರ್ತಕ್ಕಂಥ ಬೆಳೆಯಿಂದ ನಾವು ಆಹಾರವನ್ನು ತಯಾರಿಸಿಕೊಂಡು ಮನುಷ್ಯ ಸೇವಿಸಿದಾಗ ಅವನು ಜೀವಂತವಾಗಿರಲಿಕ್ಕೆ ಸಾಧ್ಯ. ಹಾಗಾಗಿ ನಮಗೆ ಆಹಾರ ತಯಾರಿಕೆ ಬೆಳೆಯನ್ನು ಬೆಳೀಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಬಸವಣ್ಣನನ್ನು ನಾವು ಅನಾದಿ ಕಾಲದಿಂದಲೂ ಪೂಜಿಸುತ್ತಾ ಬಂದಿದ್ದೇವೆ. ಹೀಗೆ ನಾವು ಭೂಮಿ ತಾಯಿಗೆ ವರ್ಷದಲ್ಲಿ ಸುಮಾರು 5 ಸಾರಿ ಪೂಜೆ ಮಾಡ್ತೀವಿ. ಮಣ್ಣೆತ್ತಿನ ಅಮಾವಾಸ್ಯೆ, ಆಮೇಲೆ ವಾಪಸ್ಸು ಸೀಗಿ ಹುಣ್ಣಿಮೆಯಲ್ಲಿ, ಆಮೇಲೆ ಗಣಪತಿ, ಆಮೇಲೆ ಜಕುಮಾರ, ಹೀಗೆ ನಾಗರ ಪಂಚಮಿಯಲ್ಲಿ ಹುತ್ತದ ಮಣ್ಣಿಂದ ಹಾವನ್ನು ಮಾಡಿ ಪೂಜೆ ಮಾಡುವಂಥದ್ದು. ಹೀಗೆ 5 ಸಂದರ್ಭಗಳಲ್ಲಿ ಭೂಮಿ ತಾಯಿಯನ್ನು
ಪ್ರತಿ ರೈತರು ಮತ್ತು ರೈತಾಪಿ ವರ್ಗದ ಕುಟುಂಬದವರು ಪೂಜಿಸಿ ಸಂಭ್ರಮಿಸುವಂಥದ್ದು ಇದು ಕಾರ್ ವಿಶೇಷತೆ. ಹೀಗೆ ನಾವು ವಚನ ಸಾಹಿತ್ಯದಲ್ಲಿ ಶರಣರ ಜೀವನ ಚರಿತ್ರೆಯನ್ನು ಆಲಿಸುವ ಶಿವಾನುಭವ ಕಾರ್ಯಕ್ರಮದಲ್ಲಿ ಈ ವಿಷಯವನ್ನು ಹೇಳಬೇಕು ಅಂತಕ್ಕಂಥದ್ದು ಶರಣೀಯರ ಮಾತಾಗಿತ್ತು. ಇದು ಕಾರ್ ವೈಶಿಷ್ಟ್ಯತೆ. ಎಲ್ಲ ಶರಣೀಯರಿಗೂ ಶರಣು ಶರಣಾರ್ಥಿ.